ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ಮೊಡವಾಟ್ಟು ಕಾಲು ಅಂತ ಇದು ಒಂದು ಏರ್ ಕಾಡಲ್ಲೆಲ್ಲ ಈ ಥರ ಜಾಸ್ತಿ ಸಿಗುತ್ತೆ. ಆ ಕಾಲದಲ್ಲಿ ಎಲ್ಲ ಋಷಿ ಮುನಿಗಳು ಅವರೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದು. 400 ಕಾಯಿಲೆ ಗುಣವಾಗುತ್ತಂತೆ, ಅಷ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಈಗಿನ ಕಾಲದಲ್ಲಿ ಜಾಸ್ತಿ ಇದು ಮಂಡಿ ನೋವು, ಕೈ ಕಾಲು ನೋವು, ಅದಕ್ಕೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಮೊಡವಟ್ಟ ಕಾಲು. ಇದನ್ನು ಇವತ್ತು ಏನು ಮಾಡ್ತಿದ್ದೀನಿ, ಇದನ್ನೆಲ್ಲ ಫುಲ್ಲು ಸಿಪ್ಪೆ ಸುಲಿದು ಬಿಡಬೇಕು. ಹೆಂಗೆ ಮಾಡೋದಂತ ಹೇಳ್ತೀನಿ. ಸೂಪ್ ಇಕ್ತೀನಿ ಇವತ್ತು. ಸೂಪು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ನೀವು ಮಾಡ್ಕೊಂಡು ತಿಂದರೆ ತುಂಬ ಕೈಕಾಲು ಮಂಡಿ ನೋವು, ವಯಸ್ಸಾಗಿರೋರಿಗೆ, ಈಗ ಎಲ್ಲರೂ ಕುಡಿಬೋದು, ಮಕ್ಕಳು ಸಮೇತನೂ ಈ ಸೂಪ್ ಕುಡಿಬೋದು, ಅಷ್ಟು ಚೆನ್ನಾಗಿರುತ್ತೆ. ನಾನು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇಷ್ಟು ಸಿಪ್ಪೆ ಹೋಯ್ತು. ಈ ಥರ ಎಲ್ಲ ಸುಲ್ಕೊಂಡು ತೊಳ್ಕೊಂಬಂದಿದ್ದೀನಿ. ಇದನ್ನು ಪೀಸಾಗಿ ಕಟ್ ಮಾಡಬೇಕು. ನೋಡಿ, ಒಂದು ತೊಗೊಂಡ್ರೆ ಇಷ್ಟು ವೇಸ್ಟೇಜ್ ಹೋಗುತ್ತೆ. ಈಗ ಕಟ್ ಮಾಡ್ಕೊಂಬನ. ನೋಡಿ, ಎಣ್ಣೆ ಬಿಡ್ತಾ ಇದ್ದೀನಿ. ಒಂದೇ ಒಂದು ಟೇಬಲ್ ಸ್ಪೂನು ಎಣ್ಣೆ ಬಿಟ್ಟಿದ್ದೀನಿ. ಒಂದು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಅಂದರೆ ಮುಕ್ಕಾಲು ಟೀ ಸ್ಪೂನು, ಮೆಣಸು ಮುಕ್ಕಾಲು ಟೀ ಸ್ಪೂನು, ಮೀಡಿಯಮಲ್ಲೇ ಇಲ್ಲಿ. ಈಗ ಈರುಳ್ಳಿ ಹಾಕೋಣ. ಸಣ್ಣದಾಗಿದೆ. ಚಿಕ್ಕ ಈರುಳ್ಳಿ ಸಿಕ್ಕಿದ್ರೆ ಸಣ್ಣ ಈರುಳ್ಳಿ ಅದು ಇದ್ದರೆ ಇನ್ನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಣ್ಣ ಈರುಳ್ಳಿ ಅದು ಇದ್ದರೆ ನೀವು ಇಟ್ಕೊಂಡು ಎಲ್ಲದಕ್ಕೂ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಈರುಳ್ಳಿಗಿನ ಆ ಈರುಳ್ಳಿ ಜಾಸ್ತಿ ಯೂಸ್ ಮಾಡಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಈ ಥರ ಹುರ್ಕೊಳ್ತಾನೆ ಇರಬೇಕು. ನನಗೂ ಮೊಡವಾಟ್ಟು ಕಾಲು ನೋಡ್ತಾನೆ ಇದ್ದೆ, ನನಗೆ ಸಿಗುತ್ತಾ ಅಂತ ನಾನು ಹುಡುಕಿ ಆನ್ಲೈನಲ್ಲಿ ಬುಕ್ ಮಾಡಿ ಒಂದು ವಾರ ಆದಮೇಲೆ ನನಗೆ ಸಿಕ್ತದು. ಸಿಕ್ಕಿ ಇನ್ನೊಂದು ದಿನ ಪುಡಿ ಮಾಡೋದು ತೋರಿಸ್ತೀನಿ. ಅದು ಹಿಂಗೆ ಪುಡಿ ಮಾಡಿ ಅದೊಂಥರ ಸೂಪು, ಇದೊಂಥರ ಸೂಪ್ ಮಾಡೋದು. ಇದನ್ನು ನೀವು ಒಂದೇ ದಿನ ಅಂತಿಲ್ಲ, ದಿನ ಯೂಸ್ ಬರ್ತಾ ಇದ್ದರೆ ಇದರ ರಿಸಲ್ಟು ನಿಮಗೆ ಸಿಗುತ್ತೆ. ಈಸಿಯಾಗೂ ಇದೆ, ಏನು ಆ ಥರ ಏನಿಲ್ಲ. ಆರೋಗ್ಯಕ್ಕೆ ಬೇಕಾಗಿರೋದೇ ನಮ್ಗೆ ಅದೇ ಅಲ್ವಾ. ನಾವು ಹೋಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡೋದೇನಕ್ಕೆ. ಈ ಥರದ್ದು ಏನಾದರೂ ಒಂದು ಆರೋಗ್ಯದ ಹುಡುಕ್ತಾ ಇದ್ದರೆ ನಮಗೆ ಸಿಗ್ತಾನೆ ಇರುತ್ತೆ. ಈ ಮಕ್ಳಿಗೂ ಕೊಡ್ಬೋದು ಈ ಸೂಪು, ಏನೂ ತೊಂದರೆ ಏನೂ ಇಲ್ಲ. ಮಕ್ಕಳು ಕುಡಿಬೋದು, ಎಲ್ಲರೂ ಚಿಕ್ಕವರಿಂದ ವಯಸ್ಸಾಗಿರೋವರೆಗೂ ಇದನ್ನು ಸೂಪ್ ಕುಡಿಬೋದು. ಆಮೇಲೆ ಇನ್ನೊಂದು ಚಟ್ನಿ ಪುಡಿನೂ ಮಾಡ್ತೀನಿ ಇದರಲ್ಲೇ. ಅದನ್ನು ಹಿಂಗೆ ಒಣಗಿಸ್ಬಿಟ್ಟು ಅದೊಂದು ಚಟ್ನಿ ಪುಡಿ ದೋಸೆಗೆ ನೀವೆಲ್ಲದಕ್ಕೂ ಹಾಕ್ಕೊಂಡು ತಿನ್ಬೋದು. ಅದನ್ನು ಆ ಥರ ಅದೊಂದು ದಿನ ಮಾಡ್ತೀನಿ. ಇದು ಮೊಡವಾಟ್ಟು ಕಾಲು ತುಂಬ ಮೈಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಆ ಸಿಕ್ತರ್ಗಳೆಲ್ಲ ಅವ್ರು ಈ ಥರನೇ ತಿಂದು ಅವರು ಆರೋಗ್ಯವಾಗಿರೋದು. ಈಗ ನೆಕ್ಸ್ಟು ನೋಡಿ, ಈ ಥರ ಸಣ್ಣದಾಗಿ ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇದು ಎಣ್ಣೆಲೇ ಫ್ರೈ ಆಗಬೇಕು. ಈರುಳ್ಳಿ, ಮೆಣಸು, ಜೀರಿಗೆ ಎಲ್ಲ ಹಾಕಿ ಇದೆಲ್ಲ ಚೆನ್ನಾಗಿ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನೇ ಒಂದು 5 ನಿಮಿಷ ಈ ಥರ ಫ್ರೈ ಮಾಡಿಕೊಂಡು ಇದರಲ್ಲೇ ಬೇಯಿಸ್ಬೇಕು ಚೆನ್ನಾಗಿ. ಬೇಯಿಸೋಣ ಒಂದು 2 ನಿಮಿಷ, ಒಂದು 5 ನಿಮಿಷ ಬಿಡೋಣ. ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಜ್ಜಿಕೊಂಡು ಬೆಳ್ಳುಳ್ಳಿ ಹಾಕಬೇಕು. ಹಾಕಿ ಚೆನ್ನಾಗಿ ಹಸಿ ಹಾಕ್ತಾ ಹೋಗೋದು. ಸ್ವಲ್ಪ ಬೇಯಬೇಕು, ಇದರಲ್ಲೇ ಬೇಯಬೇಕು ಚೆನ್ನಾಗಿ. ಇದು ಈಗ ಸ್ವಲ್ಪ ತೊಳ್ಕೊಂಬಂದು ಕೊತ್ತಂಬರಿ, ಸ್ವಲ್ಪ ಕರಿಬೇವು ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದನ್ನು
ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಹಾಕಿ ಒಂಚೂರು ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸಾಕಿಷ್ಟು ಫ್ರೈ ಆಗಿರೋದು. ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಬರೋಣ. ನೋಡಿ ನೀಡಿ ಇಟ್ಟಿದ್ದೀನಿ ಅದರಲ್ಲೇ ತವ ಮೇಲೆ. ನೋಡಿ ಈ ಥರ ಪೈನ ಪೇಸ್ಟ್ ಮಾಡ್ಕೊಂಬರ್ಬೇಕು, ರುಬ್ಕೊಂಬರ್ಬೇಕು. ಈ ಥರ ನೈಸಾಗಿ ರುಬ್ಕೊಂಬಂದು ಇದರಲ್ಲಿ ಹಾಕಿ ಕುದಿಸೋಣ ಚೆನ್ನಾಗಿ. ನಾನು 3 ಗ್ಲಾಸ್ ನೀರು ಹಾಕಿದ್ದೀನಿ. 3 ಗ್ಲಾಸ್ ಆಗೋಷ್ಟು ಸೂಪು. ನಾನು ಒಂದೇ ಅಲ್ವ ತೊಗೊಂಡಿದ್ದು, ಅದಕ್ಕೋಸ್ಕರ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದೀಲಿ. ಇದು ಕಾಳು ಸೂಪು ಅಂತಾರಲ್ಲ ಆ ಥರ ಇರುತ್ತೆ ಟೇಸ್ಟು. ಈಗ ಉಪ್ಪು ಹಾಕ್ತಾಯಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ. ಖಾರ ಏನು ಬೇಕಿಲ್ಲ, ನಮ್ಮ ಮೆಣಸೆಲ್ಲ ಹಾಕಿದ್ದೀರಲ್ಲ ಅದೇ ಖಾರ ಸಾಕು. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕಬೇಕು. 1/4 ಟೀ ಸ್ಪೂನ್ ಸಾಕು, ಜಾಸ್ತಿ ಏನು ಬೇಡ. 1/4 ಟೀ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಹಿಂಗು ಒಂದು ಸ್ವಲ್ಪ 1/4 ಟೀ ಸ್ಪೂನು ಹಾಕಿ ಅಷ್ಟು ಹಾಕಿ ಚೆನ್ನಾಗಿ ಕುದಿಸಿ. ನೋಡಿ ಚೆನ್ನಾಗಿ ರೆಡಿಯಾಗಿದೆ ಸೂಪು. ಇದು ದಿನ ಕುಡ್ಕೊಂಡು ಬನ್ನಿ, ಏನೂ ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ಇದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಈಗ ಜಾಸ್ತಿ ಟ್ರೆಂಡಿಂಗ್ ನಡೀತಾ ಇರೋದು. ಇದು 1-2-3 ಕುದಿ ಬರಲಿ. ಬೇಕು ಅಂದರೆ ಹಸಿಮೆಣಸಿನ್ಕಾಯಿ 2 ಕಟ್ ಮಾಡಿ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ. ಮೆಣಸೆಲ್ಲ ಹಾಕಿದ್ದೀರಲ್ವ ಅದೇ ಸಾಕು. ಚೆನ್ನಾಗಿ 1-2 ಕುದಿ ಬರಲಿ. ನೋಡಿ ಕುದಿ ಬರ್ತಾಯಿದೆ, ಸೆಂಟ್ರಲ್ ಕುದಿ ಬರ್ತಾಯಿದೆ ಅಂದರೆ ಉಪ್ಪು ಕರೆಕ್ಟಾಗಿದೆ. ಈ ಸೈಡಲ್ಲೆಲ್ಲ ಕುದಿ ಬಂತು ಅಂದರೆ ಉಪ್ಪು ಕರೆಕ್ಟ್ ಇಲ್ಲ ಅಂತ ತಿಳ್ಕೊಳ್ಬೇಕು. ಆ ಟೈಮಲ್ಲಿ ಇನ್ನೊಂದು ಚೂರು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನೋಡಿ ಇದು ನಾನು ಹಾಕಿದ ಉಪ್ಪು. ಬೇಕಾದರೆ ನೀವು ಸ್ವಲ್ಪ ಖಾರ ಕಡಿಮೆ ಇತ್ತಂದರೆ ಜೀರಿಗೆ ಅದು ಮೆಣಸು ಪುಡಿ ಒಂದು ಹಾಕ್ಕೊಳ್ಳಿ, ನೋಡ್ಕೊಂಡು ಟೇಸ್ಟ್ ನೋಡಿಕೊಂಡು. ನೋಡಿ ಕುದೀಲಿ, ಚೆನ್ನಾಗಿ ಕುದೀಲಿ. ಟೇಸ್ಟ್ ನೋಡಿದೆ ಸೂಪರಾಗಿದೆ ಟೇಸ್ಟ್. ಕಾಲು ಸೂಪ್ ಥರನೇ ಅಷ್ಟು ಟೇಸ್ಟಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಇಳಿಸ್ಬಿಡೋಣ. ಸಾಕು, ಇಷ್ಟು ಕುದ್ದಿದ್ದು ಸಾಕು. ಇಳಿದ್ಬಿಟ್ಟು ಸೂಪ್ ಕುಡಿಯೋಣ. ಇನ್ನೊಂದು ಥರ ಸೂಪೂ ಬರುತ್ತೆ, ಪೌಡ್ರ್ ಮಾಡ್ಕೊಂಡು ಕುಡಿಯೋದು. ಅದು ಒಂದಿನ ತೋರಿಸ್ತೀನಿ. ನೋಡಿ ಮೊಡವಟ್ಟು ಕಾಳು ಸೂಪ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು. ಕಾಳು ಸೂಪ್ ಥರನೇ ಅಷ್ಟೇ ಟೇಸ್ಟಾಗಿ ಇರುತ್ತೆ. ನೀವು ಈ ಥರ ಮಾಡಿಕೊಂಡು ಕುಡಿಬೋದು. ಈಗೆಲ್ಲ ಸಿಗುತ್ತೆ, ಮೊಡವಟ್ಟು ಕಾಳೆಲ್ಲ ಸಿಗುತ್ತೆ. ಮೊದಲು ಸಿಗ್ತಾ ಇರಲಿಲ್ಲ, ಈಗೆಲ್ಲ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ನೀವು ಟ್ರೈ ಮಾಡಿ. ಪುಡಿಯನ್ನು ಒಂದು ಸರಿ ತೋರಿಸ್ತೀನಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.